ಎಸ್ ವೀಕ್ಷಕರೇ, ಇಬ್ಬನಿ ತಬ್ಬಿದ ಇಳಿಯಲ್ಲಿ ಇವತ್ತು ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ. ನನ್ನ ಜೊತೆ ಈ ಚಿತ್ರದ ಬಗ್ಗೆ ಮಾತಾಡೋಕ್ಕಾಗಿ ಚಿತ್ರದ ನಾಯಕಿ ಆಗಿರುವಂತಹ ಅಂಕಿತಾ ಅವರಿದ್ದಾರೆ. ಮ್ಯಾಮ್ ನಮಸ್ತೆ. ಸಾಕಷ್ಟು ಮುದ್ದಾಗಿ ಕಾಣಿಸ್ಕೊಂಡಿದ್ದಾರೆ ಸ್ಕ್ರೀನ್ ಮೇಲೆ. ಅದ್ಭುತವಾದಂತಹ ಒಂದು ಲವ್ ಸ್ಟೋರಿ ಇದು ಈ ಸಿನಿಮಾ. ಸೊ ಅದು ನೋಡೋಕೆ ಹೋದರೆ ಈ ಓವರ್ ಆಲ್ ಫ್ಯಾನ್ಸ್ದು ಒಂದು ರಿಯಾಕ್ಷನ್ ನೋಡಿ ಏನು ಅನಿಸ್ತಾ ಇದೆ ತಮಗೆ? ಬಹಳ ಸಂತೋಷ ಆಗ್ತಿದೆ. ಕಲಾವಿದರಿಗೆ ಇನ್ನೇನು ಬೇಕು ಹೇಳಿ? ಕಲಾವಿದರಿಗೆ ಸಿನಿಮಾ ಅಥವಾ ಚಲನಚಿತ್ರವನ್ನು ನೋಡೋದಕ್ಕೆ ಚಿತ್ರಮಂದಿರಗಳಿಗೆ ಬಂದು ನೋಡೋವಂಥ ಪ್ರೇಕ್ಷಕರು ಇರ್ತಾರಲ್ಲ, ಎಲ್ಲರೂ ಹೋಗಿ ಜೋರಾಗಿ ಗಟ್ಟಿಯಾಗಿ ಅಪ್ಕೊಳ್ಳೋ ಅಷ್ಟು ಸಂತೋಷ ಆಗುತ್ತೆ. ಯಾಕಂದರೆ ಮನೇಲಿ ಇವತ್ತು ಹಬ್ಬ ಬೇರೆ. ಹಬ್ಬದ ದಿನ ಅಚ್ಚುಕಟ್ಟಾಗಿ ಕೆಲಸ ಮುಗಿಸಿ, ಪೂಜೆ ಮುಗಿಸಿ, ಬೇಗನೆ 10 ಕಾಲ್ ಶೋಗೆ ಟಿಕೆಟ್ ತೊಗೊಂಡು ಮನೆ ಮಂದಿ ಎಲ್ಲ ಬಂದು ಕೂತು ನೋಡೋದಿದೆಯಲ್ಲ, ಅದಕ್ಕೆ ತುಂಬ ಶ್ರಮ ಮತ್ತು ಅದ್ರ ಜೊತೆ ಪ್ರೀತಿ ಬೇಕು. ಆ ಪ್ರೀತಿಗೆ ಯಾವಾಗಲೂ ಚಿರಋಣಿ, ಖುಷಿ ಅಷ್ಟೆ. ಇನ್ನು ತಮ್ಮ ಕ್ಯಾರೆಕ್ಟರ್, ಯಾಕೆಂತಂದರೆ ಪ್ರತಿ ಕಲಾವಿದನಿಗೂ ಆ ಕ್ಯಾರೆಕ್ಟರ್ ಭಾಳ ಮುಖ್ಯ ಆಗುತ್ತೆ. ಏನು ಹೀರೋ ಅಥವಾ ಹೀರೋಯಿನ್ ಆಗಿ ಕಾಣಿಸ್ಕೊಳ್ಳೋದಕ್ಕಿಂತನೂ ಆ ಕ್ಯಾರೆಕ್ಟರ್ ಆಗಿ ನಾವು ಅಲ್ಲಿ ಪ್ಲೇ ಆದಾಗ ಜನಕ್ಕೆ ಇನ್ನಷ್ಟು ಹತ್ರ ಆಗ್ತೀವಿ. ಸೊ ಆ ನಿಟ್ಟಿನಲ್ಲಿ ನೋಡೋಕೆ ಹೋದರೆ ತಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದರೆ ಏನು ಹೇಳೋಕೆ ಬಯಸ್ತೀವಿ? ನನಗೆ ಅನಾಹಿತ ಒಬ್ಬಳು ಈಗ ನನ್ನ ಮಗಳು ಕಲಾವಿದೆಯಾಗಿ ಅವಳನ್ನ ನಾನು ಕಂಪ್ಲೀಟಾಗಿ ಅವಳನ್ನ ಅಕ್ಸೆಪ್ಟ್ ಮಾಡಿದ್ದೀನಿ. ಆ್ಯಂಡ್ ಅದಕ್ಕೇನಂತಾರೆ, ಕಥೆ ಎಲ್ಲ ಕಾರಣ ಸರ್. ನೀವು ಹೇಳಿದ ಹಾಗೆ ಕಥೆಯಲ್ಲಿ ಪಾತ್ರಗಳನ್ನ ಯಾವ ರೀತಿ ಬರೀತಾರೆ ಅನ್ನೋದು ಮುಖ್ಯ. ಅದನ್ನು ನನಗೆ ಪರಿಚಯ ಮಾಡಿಕೊಟ್ಟಿದ್ದು ನಮ್ಮ ನಿರ್ದೇಶಕರು, ಅವರಿಗೆ ಧನ್ಯವಾದಗಳು. ಪೋಷಣೆ ಮಾಡಿದ್ದು ಸಹ ಅವರೇ, ಧನ್ಯವಾದಗಳು. ಮನಸ್ಸಿಗೆ ತುಂಬ ಹಿತ ಅನಾಹಿತ ನನಗೆ, ಅಷ್ಟೇ ಹೇಳಬಲ್ಲೆ. ಸ್ಪೆಷಲಿ ಈ ಮೂವಿಲಿ ನೋಡೋಕೆ ಹೋದರೆ ತುಂಬ ಮೂಮೆಂಟ್ಸ್ಗಳಿದ್ದಾವೆ. ನಿಮಗೆ ಸ್ಪೆಷಲ್ ಆಗಿ ಮ್ಯಾಜಿಕ್ ಅನಿಸೋವಂಥ ಮೂಮೆಂಟು ಯಾವುದು? ಅದೇ ಏನಂತ ಹೇಳಿದ್ರೆ, ಮೊನ್ನೆ ಪ್ರೀಮಿಯರ್ ಶೋ ಅಲ್ಲಿ ನಡೆದಾಗ ನಾವು 2 ಸ್ಕ್ರೀನಲ್ಲಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಿರ್ಬೇಕಾಗಿತ್ತು ಪ್ರೇಕ್ಷಕರ ರಿಯಾಕ್ಷನ್ಗಳನ್ನ ನೋಡೋದಕ್ಕೆ. ಇವತ್ತು ನಡೆದಂತಹ ಮ್ಯಾಜಿಕ್ಕೇ ಬೇರೆ ಈ ಚಿತ್ರ. ಬಿಕಾಸ್ ಮೊದಲಿಂದ ಕೊನೆಯವರೆಗೂ ನೋಡೋದಕ್ಕೆ ಅವಕಾಶ ಸಿಕ್ತು. ಮೊದಲ ಬಾರಿಗೆ ನಾನು ಹೀಗೆ ನೋಡ್ತಿರೋದು. ಆ ಮ್ಯಾಜಿಕಲ್ ಮೊಮೆಂಟ್ ಅಂತ ನಾವು ಏನು ಹೇಳ್ಕೊಂಡು ಬಂದಿದ್ದೀವಿ, ನಿಜವಾಗ್ಲೂ ನನಗೆ ಅದು ಆಯಿತು. ಎಸ್ಪೆಷಲಿ ನನಗೆ ಕ್ಲೈಮ್ಯಾಕ್ಸ್ ತುಂಬಾ ಹಿಡಿಸ್ತು, ಖುಷಿ ಆಯಿತು ಅಷ್ಟೇ. ಸ್ಪೆಷಲಿ ಆ ಕ್ಲೈಮ್ಯಾಕ್ಸ್ ಬಗ್ಗೆ ಏನು ಹೇಳ್ತೀರಿ? ಯಾಕೆಂತಂದರೆ ಇಡೀ ಏನು ಸಿನಿಮಾ ಥಿಯೇಟ್ರೇ ಕ್ಲ್ಯಾಪ್ ಮಾಡ್ತು, ಖುಷಿ ಪಡ್ತು. ತುಂಬ ಅಂದರೆ ಮನಸ್ಸಿಗೆ ಹತ್ರ ಆದಾಗಷ್ಟೇ ಆ ಥರ ರಿಯಾಕ್ಷನ್ ಬರೋಕ್ಕೆ ಸಾಧ್ಯ. ಸೊ ಖಂಡಿತವಾಗ್ಲೂ ಮನಸ್ಸಿಂದ ರಿಯಾಕ್ಷನ್ ಬಂದು ಆ ಥರ ರಿಯಾಕ್ಟ್ ಮಾಡಿರೋವಂಥದ್ದು ಪ್ರೇಕ್ಷಕರು. ಏನು ಹೇಳ್ತೀರಾ ಆ ಒಂದು ಕ್ಲೈಮ್ಯಾಕ್ಸ್ ಬಗ್ಗೆ? ಅದೇ, ಮನಸ್ಸಿಂದ ಬಹುಶಃ ಕೆಲಸ ಮಾಡಿದ್ರೆ ಅದಕ್ಕೆ ಮನಸ್ಸಿಟ್ಟು ಚಪ್ಪಾಳೆ ಸಿಗುತ್ತಾನೋ ಅನ್ನೋ ಪಾಠ ಕಲ್ತಿದ್ದೀನಿ ಅಷ್ಟೇ. ಯಾವುದೇ ಕ್ಯಾಲ್ಕುಲೇಷನ್ಗಳಿಲ್ಲದೆ, ಏನೂ ಇಲ್ಲದೆ ಶ್ರದ್ಧೆಯಿಂದ ಪೇಷನ್ಸಿಂದ ಕೆಲಸ ಮಾಡಿದ್ರೆ ಅವನೇ ಎಲ್ಲ ನೋಡ್ಕೋತಾನೆ ಅಂತ ಹೇಳ್ತಾರಲ್ವಾ. ಪ್ರತಿಯೊಬ್ಬರ ಭಾವನೆನೂ ಇಲ್ಲಿ ಎವೋಕ್ ಆಗಿದೆ ಅಂತ ಆಯಿತು, ಉತ್ಪತ್ತಿ ಆಗಿದೆ ಅಂತ ಆಯಿತು. ಹಾಗಿದ್ರೆ ಅಷ್ಟೇ ಅಲ್ವಾ ಬೇಕಾಗಿದ್ದು. ತುಂಬ ಖುಷಿ ಆಗುತ್ತೆ. ಯಾರೇ ಇರಲಿ, ಕ್ಲೈಮ್ಯಾಕ್ಸನ್ನ ಮಿಸ್ ಮಾಡ್ಕೋಬೇಡಿ, ಇಂಟರ್ವಲ್ನ ಮಿಸ್ ಮಾಡ್ಕೋಬೇಡಿ, ಸಿನಿಮಾನ ಬಂದು ನೋಡಿ ಸಹಕರಿಸಿ ಅಷ್ಟೇ. ಸಿನಿಮಾದ ನಿರ್ದೇಶಕರು ಚಂದ್ರಜಿತ್ ಅವ್ರ ಬಗ್ಗೆ ಹೇಳೋದಾದರೆ ಚಂದ್ರಜಿತ್ ಅವರ ಬಗ್ಗೆ ಹೇಳೋದಾದರೆ, ಹಾಗೆಯೇ ಮೇನ್ಲಿ ಒಂದಷ್ಟು ಜನಕ್ಕೆ ಡ್ರೀಮ್ ಇರುತ್ತೆ ಪರಮ ಬ್ಯಾನರ್ಸ್ನ ಅಡಿಯಲ್ಲಿ ಸಿನಿಮಾ ಮಾಡಬೇಕು ನಾನು ಅಂತ. ಸೊ ಪರಮ ಸ್ಟುಡಿಯೋಸ್ ರಕ್ಷಿತ್ ಶೆಟ್ಟಿ ಅವ್ರ ಬಗ್ಗೆ ಹೇಳೋದಾದರೆ ಏನು ಹೇಳಿದ್ರು? ರಕ್ಷಿತ್ ಶೆಟ್ಟಿ ಸರ್ ಅವ್ರ ಬಗ್ಗೆ ಏನು ಹೇಳೋದಕ್ಕಾಗುತ್ತೆ? ಅಂದರೆ ಅವ್ರಿಗೆ ಸಿನಿಮಾನೇ ಪ್ರಪಂಚ, ಸಿನಿಮಾನೇ ಒಲವು, ಸಿನಿಮಾ ಅಂದ್ರೇ ಎಲ್ಲ ಅಂತ ಜೀವನ ಮಾಡ್ತಿರೋ ಅಂಥ ಮನುಷ್ಯ ಅಂತ ಕಾಣಿಸುತ್ತೆ. ಬಹುಶಃ ಕೆಲವು ಕ್ಷಣಗಳು ನಾವು ಅವ್ರನ್ನ ಭೇಟಿ ಮಾಡೋದಕ್ಕೆ ಆಗಿರೋದು. ಯಾವತ್ತೂ ಸಹ ನಿರ್ದೇಶಕರ ಲೈಫ್ ಅಂತ ತಗೊಂಡ್ರು ಸಹ ITI ಅಂದರೆ ಇಬ್ಬನಿ ತಬ್ಬಿದ ಇಳೆಯಲ್ಲಿ ಸೆಟ್ಟಿಗೆ ಬರೋದಾಗಲಿ, ಅದನ್ನು ಹೀಗೆ ಮಾಡಬೇಕು, ಎಷ್ಟು ಖರ್ಚಾಯಿತು, ಅದು ಇದು ಅನ್ನೋವಂಥ ಮನುಷ್ಯ ಅಲ್ಲವೇ ಅಲ್ಲ. ಸೆಟ್ಟಿಗೆ ಬಂದಿಲ್ಲ ಅಂತ ಅಂದ್ಕೊಳ್ಳಿ, 1-2 ಸರ್ತಿ ಭೇಟಿ ಮಾಡಿದ್ರು, ಯಾವುದೋ ಶೂಟಿಂಗ್ ಮುಗಿಸ್ಕೊಂಡು ಬಂದು ಚೆನ್ನಾಗಿ ನಡೀತಿದೆ, 3ನೇ ವ್ಯಕ್ತಿ ಥರ ಬಂದು ನಿಂತ್ಕೊಳ್ಳೋರು ರಕ್ಷಿತ್ ಸರ್. ಅವರೆಲ್ಲ ಕೆಲಸ ಮಾಡ್ತಿರ್ತಾರೆ, ಅದಕ್ಕೆ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಆಗಬಾರ್ದು ಅನ್ನೋ ಆ ಒಂದು ಆಲೋಚನೆ ಇಟ್ಕೊಂಡಿರೋ ಅಂಥ ಮನುಷ್ಯ. ಅವ್ರಿಗೆ ತುಂಬ ಒಳ್ಳೇದಾಗಬೇಕು ಅಷ್ಟೇ. ಕನ್ನಡ ಚಲನಚಿತ್ರರಂಗದಲ್ಲಿ ಕನ್ನಡ ಚಿತ್ರಗಳು ಬೆಳಿಬೇಕು ಅಂತ ಅದನ್ನು ಉದ್ದೇಶಿಸಿ ಒಳ್ಳೊಳ್ಳೆ ಕಥೆಗಾರರಿಗೆ ಅವಕಾಶ ಕೊಟ್ಟು ನಿರ್ದೇಶಕರು ಬೆಳಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಿರ್ಮಾಪಕನಾಗಿರೋದಾಗಲಿ, ಅಥವಾ ಅವರು ಸಹ ಬರಹಗಾರರೇ, ಅವರು ಸಹ ನಿರ್ದೇಶಕರೇ, ಅವರು ಕೂಡ ನಟರೇ. ಹಾಗಿರುವಾಗ ಯಾವುದೇ ಬೇರೆ ರೀತಿಯಾದ ಆಲೋಚನೆಗಳಿಲ್ಲದೆ ಸಿನಿಮಾ ಅಂತ ಬದುಕುವಂಥ ವ್ಯಕ್ತಿ. ಅವ್ರಿಗೆ ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಕೆಲಸವನ್ನು, ನಮ್ಮ ಕೆಲಸದ ಮೂಲಕ ನಾವು ಅವ್ರಿಗೆ ಅದನ್ನು ಥ್ಯಾಂಕ್ಸ್ ಹೇಳಬೇಕು ಅಷ್ಟೆ. ನನಗೆ ಈ ಅವಕಾಶ ಕೊಟ್ಟರು, ನನ್ನ ಕೈಲಿ ಎಷ್ಟಾಗುತ್ತೋ ನಾನು ಅಷ್ಟು ಜವಾಬ್ದಾರಿ ತೊಗೊಂಡು ನಾನು ಮಾಡ್ತೀನಿ. ಯಾಕಂದರೆ ನೀವು ಹೇಳಿದಾಗೆ ಎಲ್ರಿಗೂ ಈ ಆಪರ್ಚುನಿಟಿ ಸಿಗೋದಿಲ್ಲ. ಸಿಕ್ಕಾಗ ನಾನು ಅದನ್ನು ಕಣ್ಣಿಗೆ ಹೊತ್ಕೊಂಡು ಮಾಡ್ತೀನಿ ಸರ್, ಅದನ್ನೇ ನಾನು ನಿಮಗೆ ಕೊಡಬಲ್ಲೆ ಅಷ್ಟೇ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತಾರಲ್ಲ, ಅದೇನೋ ಹೇಳ್ತಾರೆ, ಕೆರೆ ನೀರಿಗೆ ಹೋಗ್ಬಿಟ್ಟು ಅದೇ ನೀರಿಂದ ಸಂಧ್ಯಾವಂದನೆ ಮಾಡಿ ಅಲ್ಲಿಗೆ ಹಿಂಗೆ ಸುರುತ್ತಂತ. ಅಷ್ಟೇ, ನಾವು ನಮ್ಮ ಕೆಲಸದಿಂದ ಅವ್ರಿಗೆ ಏನು ಮಾಡೋಕ್ಕಾಗುತ್ತೆ ಅದನ್ನು ಮಾಡೋದು ಅಷ್ಟೇ.
ನಿರ್ದೇಶಕರು ಚಂದ್ರಜಿತ್ ಅವ್ರ ಬಗ್ಗೆ ಅವ್ರು ನನ್ನ ಗುರುಗಳಾಗ್ಬಿಟ್ರು. ಈಗ ಸೆಪ್ಟೆಂಬರ್ 5ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗಿದೆ ಅಂತ ಹೇಳಿದ್ರಿಂದ ಗುರು ಶಿಕ್ಷಕರ ದಿನಾಚರಣೆಯ ದಿನ ನಾವು ಹೋಗ್ಬಿಟ್ಟು ಟೀಚರ್ಸ್ಗೆ ಏನೋ ಫ್ಲವರು ಏನೋ ಗಿಫ್ಟ್ ಕೊಡ್ತೀವಿ. ಪಾಪ ಅವ್ರು ಎಷ್ಟು ಒಳ್ಳೆ ಗುರುಗಳಂದ್ರೆ ಅವರೇ ನಮಗೆ ಗಿಫ್ಟ್ ಕೊಟ್ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. 2 ವರ್ಷದಿಂದ ಅವ್ರು ಹೇಳ್ಕೊಟ್ಟಿರೋ ಕಲಿಕೆ ಆಗಲಿ, ಅಭಿನಯದ ಬಗ್ಗೆ ಯಾವ ರೀತಿ ಒಲವು ಮೂಡಿದ್ರೆ ಚಂದ ಅನ್ನೋದಕ್ಕೆ ದಾರಿ ತೋರಿಸಿದಂತಹ ಮಾರ್ಗದರ್ಶಿ ಅಂತ ಹೇಳ್ಬೋದು. ಬಹಳ ಸಂತೋಷ ಆಗುತ್ತೆ. ಜೊತೆಗೆ ಒಳ್ಳೆ ಮನಸ್ಸಿರೋ ಅಂಥ ಮನುಷ್ಯ. ಕಥೆ ತುಂಬ ಚೆನ್ನಾಗಿ ಬರೀತಾರೆ, ಆಮೇಲೆ ಭಾವನೆಗಳ ಮೇಲೆ ಒತ್ತು ಕೊಡ್ತಾರೆ. ಚಿಕ್ಕ ಚಿಕ್ಕ ವಿಷಯಗಳನ್ನ ಆಚರಣೆ ಮಾಡೋ ರೀತಿ ಆಗಲಿ ಎಲ್ಲ ಅವರಲ್ಲಿ ತುಂಬ ಅದು ಇದೆ. ಅದಕ್ಕಾಗಿ ಕಥೆಯಲ್ಲಿ ಬಂದಿದೆ ಅಂತ ಕಾಣಿಸುತ್ತೆ. ಮ್ಯಾಮ್, ಇನ್ನು ಇಬ್ಬನಿ ತಪ್ಪಿದ ಇಳಿಯಲ್ಲಿ ಅಂದ ತಕ್ಷಣ ಒಂದು ಥೀಮ್ ಯಾವುದಂದ್ರೆ ಮ್ಯಾಜಿಕ್ ಆಫ್ ಲವ್ ಅಂತ. ಸೊ ತಮಗೆ ಸ್ಪೆಷಲ್ ಆಗಿ ಆ ಥರದ ಅನುಭವ ಆಗಿದೆಯಾ? ಏನಂತಂದ್ರೆ ಇಷ್ಟು ಅಂದರೆ ಅದು ಕೇವಲ ಅಂತಂದರೆ ಈ ಟೀನೇಜಲ್ಲಿ ಅಥವಾ ಯೂತ್ ಆಗಿರುವಾಗ ಬರುವಂಥ ಪ್ರೀತಿ ಅಲ್ಲ, ಸೊ ಬಾಲ್ಯದಿಂದನೇ ಬರುವಂಥ ಪ್ರೀತಿ. ಸೊ ಆ ಒಂದು ಮ್ಯಾಜಿಕ್ ಕಾಣಿಸ್ಕೊಂಡಿದೆ. ಹೌದು, ನನ್ನ ಜೀವನದಲ್ಲಿ ನೀವು ಮ್ಯಾಜಿಕ್ ಅಂತ ಕೇಳಿದ್ರಿ ಅಲ್ವಾ? ನನ್ನ ಜೀವನದಲ್ಲಿ ಈಗ ರೀಸೆಂಟಾಗಿ ಆಗಿದ್ದಂತಹ ಮ್ಯಾಜಿಕ್ ಏನಂತ ಹೇಳಿದ್ರೆ, ಮೊದಲ ಪ್ರೆಸ್ ಶೋ ಆದ ನಂತರ ಹೋಗಿ ಕ್ಲೈಮ್ಯಾಕ್ಸ್ ಸೀನಲ್ಲಿ ಎಲ್ಲ ಪ್ರೇಕ್ಷಕರನ್ನ ನೋಡ್ತಾ ಇದ್ದೀನಿ. ಒಬ್ಬರು ಅಳ್ತಾ ಇದ್ದಾರೆ, ಒಬ್ಬರು ಚಪ್ಪಾಳೆ ತಟ್ತಾ ಇದ್ದಾರೆ. ಬಹುಶಃ ಒಂದು ಕಲಾವಿದೆಗೆ ಆ ಭಾವನೆನ ಏನಂತ ಹೆಸರಿಡ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಬಹುಶಃ ಅದಕ್ಕೊಂದು ಮ್ಯಾಜಿಕ್ ಭಾವನೆ ಅಂತ ಹೆಸರಿಡ್ಬೇಕಂತ ಕಾಣಿಸುತ್ತೆ. ನೋಡ್ತಾ ಇದ್ದೀನಿ, ಕಲಾವಿದೆಯಾಗಿ ಪರದೆ ಮೇಲೆ ನನ್ನನ್ನು ನೋಡ್ತಾ ಅದನ್ನು ಇನ್ಯಾರೋ ನೋಡ್ತಾ ಇದ್ದಾರೆ ಅಂತ ಪ್ರೇಕ್ಷಕರನ್ನ ನೋಡಿದಾಗ ಆ ವಿಷಯ ಇದೆಯಲ್ಲ, ತುಂಬ ಮ್ಯಾಜಿಕಲ್ ಆಗಿ. ಖಂಡಿತ ಕಲೆ ಮೇಲಿರೋ ಅಂಥ ಆಸಕ್ತಿ ಅಥವಾ ಪ್ರೀತಿ ಏನಿದೆ, ಆ ಪ್ರೀತಿ ಈ ಥರ ಮ್ಯಾಜಿಕ್ ತೋರಿಸುತ್ತೆ. ಕೆಲವೊಮ್ಮೆ ಅನಿರೀಕ್ಷಿತವಾಗಿ ಹೆಚ್ಚಾಗಿ ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಜಾಸ್ತಿಯಾಗಿ ಬಂದಾಗ ತುಂಬ ಖುಷಿ ಆಗುತ್ತೆ. ಅದೇ ಮ್ಯಾಜಿಕ್ ಅನ್ಬೋದು. ಖಂಡಿತ ಸರ್, ಖಂಡಿತ. ಫೈನಲ್ ಆಗಿ ಇನ್ನು ತಮ್ಮ ಮುಂದಿನ ಚಿತ್ರಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಯಾವುದಾದ್ರೂ ಸಿನಿಮಾಗೆ ಸೈನ್ ಮಾಡಿದ್ದೀರಾ? ಯಾಕೆ ಅಂತಂದರೆ ಈ ಒಂದು ಪಾತ್ರವನ್ನು ತಾವು ಸಮರ್ಥವಾಗಿ ನಿಭಾಯಿಸಿ ಈಗಾಗಲೇ ಗೆದ್ದಿದ್ದೀರಾ, ಜನರ ಮನಸ್ಸಲ್ಲಿದ್ದೀರಾ. ಸೊ ಮುಂದಿನ ಖಂಡಿತ. ಥ್ಯಾಂಕ್ ಯು. 2 ಚಲನಚಿತ್ರಗಳನ್ನ ಮಾಡ್ತಿದ್ದೀನಿ ಇದಾದ ನಂತರ. ಒಂದು ಸತ್ಯ ಸನ್ ಆಫ್ ಹರಿಶ್ಚಂದ್ರ ಅಂತ ನಿರು ಭಂಡಾರಿ ಸರ್ ಅವರ ಜೊತೆಗೆ, ಇನ್ನೊಂದು ಜಸ್ಟ್ ಮ್ಯಾರಿಡ್ ಅಂತ ಶೈನ್ ಶೆಟ್ಟಿ ಅವರು ಅವರ ಪೇರ್ ಆಗಿ ಅಜನೀಶ್ ಸರ್ ಅವರ ಪ್ರೊಡಕ್ಷನ್ ಹೌಸಿಂದ ಬರ್ತಿರೋಂಥ ಚಲನಚಿತ್ರ. 2 ಆಲ್ಮೋಸ್ಟ್ ಶೂಟಿಂಗ್ ಕಂಪ್ಲೀಟ್ ಆಗಿದೆ, ಒಂದು ಡಬ್ಬಿಂಗ್ ಮುಗ್ದಿದೆ. ಬಹುಶಃ ಈ ವರ್ಷದಲ್ಲೇ ಚಿತ್ರಕ್ಕೆ ಅದು ತೆರೆ ಕಾಣಬಹುದು ಅಂತ ಕಾಣಿಸುತ್ತೆ. ಎಲ್ಲ ಭಗವಂತನ ಇಚ್ಛೆ ಅಷ್ಟೇ. ಎಸ್ ಮ್ಯಾಮ್, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ತಮಗೆ. ಹಾಗೇನೆ ಈ ಚಿತ್ರದ ಜೊತೆಗೆ ಹಬ್ಬ ಇನ್ನೂ ಗ್ರ್ಯಾಂಡ್ ಆಗಿ ಮಾಡಿ. ಆಲ್ ದಿ ವೆರಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಆಲ್ಸೋ, ಅಂದರೆ ನಿಮ್ಮ ಸಿನಿಮಾ ಕರಿಯರ್ಗೂ. ಕನ್ನಡ ಸಿನಿಮಾ ರಸಿಕರಿಗೂ ಸಹ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸಿನಿಮಾ ರಸಿಕರಿಗೆ ಈ ಹಬ್ಬವನ್ನ ಹೇಗೆ ಆಚರಿಸಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಅಂತಂದ್ರೆ ಚಲನಚಿತ್ರ ಮಂದಿರಕ್ಕೆ ಬಂದು ಹಬ್ಬ ಆಚರಿಸಿ. ಥ್ಯಾಂಕ್ ಯು ಬಂದಿದ್ದಕ್ಕೆ. ಥ್ಯಾಂಕ್ ಯು ನಿಮಗೂ. ಎಸ್ ವೀಕ್ಷಕರೇ, ಇದಿಷ್ಟು ಅಂಕಿತಾ ಅವರ ಮಾತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಜಯಲೇಗೌಡ್, ಕರ್ನಾಟಕ ಟಿವಿ, ಬೆಂಗಳೂರು.